ಪ್ರತಿದಿನವೂ ಕೂಡ ಇಂತಹ ವಿಚಾರಗಳನ್ನು ಮುಂದಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕೇಳ್ತೀವಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಟ್ಟಿದೆ. ಅದರಂತೆ ನೀವು ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಕಾಂಗ್ರೆಸ್ ಸರ್ಕಾರ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆಯಲ್ಲ, ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆ ಮಾಡ್ತಾ ಇದೆಯಲ್ಲ, ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆಯನ್ನ ತುಂಬಿಸಿದ್ಯಾ? ಕ್ವಶನ್ ಮಾರ್ಕ್. ಸಿದ್ದರಾಮಯ್ಯರ ಹಸಿವು ಮುಕ್ತ ಕರ್ನಾಟಕದ ಕನಸು ನನಸಾಗಿದ್ಯಾ? ಕ್ವಶನ್ ಮಾರ್ಕ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಜೊತೆಗೆ ನೀವು ದೂರವಾಣಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ಕಳಿಸಬಹುದು. ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದಾಗಿದೆ. ಬಡವರ ಹಸಿರು ನೀಗಿಸಿದ್ಯಾ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ? ಈ ವಿಚಾರಕ್ಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಕಲಬುರಗಿಯಿಂದ ಒಬ್ರು ಕಾಲರ್ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಮಂಜುನಾಥ್ ಅಂತ ಶೇಡಮಿಂದ ಸರ್. ಓಕೆ ಮಂಜುನಾಥ್ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ ಮಂಜುನಾಥ್ ಅವರೇ. ಸರ್, ಅನ್ನಭಾಗ್ಯ ಏನು ಸಿದ್ದರಾಮಯ್ಯ ಏನ್ ಮಾಡಿದಾರೆ ಸರ್, ಅದು ಜನರಿಗೆ ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿಗೆ ತಲುಪಿದೆ, ಇಲ್ಲ ಅಂತ ಹೇಳಿಕ್ ಆಗಲ್ಲ. ಬಟ್ ಜನರಿಗೆ ತಲುಪೋದಕ್ಕಿಂತ ಹೆಚ್ಚಾಗಿ ಹೊರದೇಶಕ್ಕೆ ಬಹಳ ತಲುಪ್ತಿದೆ ಅನ್ನೋಕೆ ನಮ್ದೊಂದು ಇದಿದೆ ಸರ್. ಹೌದು ಹೌದು ಹೌದು, ಅದು ಕಾಳಸಂತೆಯಲ್ಲೆಲ್ಲ ಮಾರಾಟ ಆಗ್ತಿದೆ ಅನ್ನುವಂತ ಗಂಭೀರ ಆರೋಪ ಇದೆ ಅವರೇ. ಅದೇ ಇದು ಎಲ್ಲರಿಗೂ ಗೊತ್ತಿದ್ರು ಅದ್ರ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೊಂತಾ ಇಲ್ಲ ಸರ್. ಅದು ಯಾಕೆ ಮಾಧ್ಯಮದಲ್ಲಿ ಪ್ರಚಾರಕ್ಕೆ ಮಾತ್ರ ಆಗ್ತಾ ಇದೆ ಹೊರತು ಅದರಿಂದ ಯಾವುದೇ ಯಾರಿಗೂ ಶಿಕ್ಷೆ ಆಗ್ತಾ ಇಲ್ಲ ಅದರಿಂದ. ಬಹುಶಃ ಈ ಕಾರಣಕ್ಕೋಸ್ಕರವೇ ರಿಪಬ್ಲಿಕ್ ಕನ್ನಡ ಇದನ್ನ ಇವತ್ತು ಗಂಭೀರವಾಗಿ ಪರಿಗಣಿಸಿದೆ. ಓಕೆ ಮಂಜುನಾಥ್ ಅವರೇ, ನಿಮ್ಮ ಮನೆಯಲ್ಲಿ BPL ಕಾರ್ಡ್? ಇದೆ ಸರ್, BPL ಕಾರ್ಡ್ ಇದೆ. ನಿಮ್ಮ ಮನೆಗೆ ಅನ್ನಭಾಗ್ಯದ ಅಕ್ಕಿ ಬರ್ತಿದ್ಯಾ? ಬರುತ್ತೆ ಸರ್, ಬರಲ್ಲ ಅಂತ ಹೇಳಿಲ್ಲ. ಆದ್ರೆ ಯಾವ್ದೋ ರೀತಿ ಅನುಕೂಲ ಆಗ್ತಿದೆ ಕೆಲವು ಬಡವರಿಗೆ, ಬಹಳ ಅದರಿಂದನೂ ಅನುಕೂಲ ಆಗ್ಲೇಬೇಕು. ಊಟನೂ ಮಾಡ್ತಾ ಇದಾರೆ, ಅದು ಇಲ್ಲ ಅಂತ ಹೇಳಿಕ್ ಆಗಲ್ಲ. ನಾವು ಖರ್ಚು ಮಾಡ್ತಿರುವ ಹಣ ಕೋಟಿ ಅನುಕೂಲ ಆಗ್ಲೇಬೇಕು ಅದಕ್ಕೆ. ಅದೇ ಸರ್ 10 ರೂಪಾಯಿ 100 ರೂಪಾಯಿ ಮಾಲ್ 10 ರೂಪಾಯಿ ಬಂದ್ ಬಿಡ್ತಾ ಇದೆ, ನಮ್ಗೆ ಇಲ್ಲ ಅಂತ ಹೇಳಿಕ್ ಆಗಲ್ಲ. ಬಟ್ ಅದರಿಂದ ಅನಾನುಕೂಲ ಬಹಳ ಆಗ್ತಾ ಇದೆ ಸರ್. ಇದು ಮೇನ್ ಮಾರ್ಕೆಟ್ ಯಾವ ಹಂತದಲ್ಲಿ ಆಗ್ತಿದೆ ಅಂತ ತಮ್ಗನ್ಸುತ್ತೆ ಸರ್ ಅದು? ಸರ್, ಅದು ರೇಷನ್ ಅಂಗಡಿಯಿಂದ ಎಲ್ಲಿಂದ ಇವರು ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಬಂದು ತಲುಪೋವರೆಗೂ ಅದು ಮಧ್ಯದಲ್ಲಿ ಹೋಗ್ತಾನೆ ಇರ್ತದೆ ಸರ್. ಹೌದು 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 ಹೌದು. ಈಗ ರೇಷನ್ ನಿಂದ ಇಷ್ಟು ಚೀಲ ಅಂತ ಕೊಡೋದಕ್ಕಿಂತ ಮೊದಲು ಅಲ್ಲೇ ಒಂದು ಇಷ್ಟು ಚೀಲ ಅಲ್ಲೇ ಡಂಪ್ ಮಾಡ್ಬಿಡ್ತಾರೆ ಸರ್. ಅವರು ಡೈರೆಕ್ಟ್ ಆಗಿ 50 ಚೀಲ ಒಂದು ಇದಕ್ಕೆ ಡಿಪೋ ಕೊಟ್ರ 50 ಚೀಲ ಮುಟ್ಟಲ್ರಿ, ಅದು 40 ಚೀಲನ ಮುಟ್ಟಿರ್ತವ್ರು. ಕರೆಕ್ಟ್. ಕಾಸ್ಟ್ ಅಂತ ಆಗ್ತಕ್ಕಂಥ ತಡೆ ಹೊಡಿಬೇಕಾರೆ ಇದರಿಂದ ಬಹಳ ಇದಿದೆ ಸರ್. ಕರೆಕ್ಟ್. ಥ್ಯಾಂಕ್ ಯು. ನಮ್ಮ ಜೊತೆ ತಾವು ಮಾತಾಡೋದಕ್ಕೆ. ಮಂಡ್ಯದಿಂದ ಅಂಜನ್ ಅನ್ನೋರು ಕಾಲ್ ಮಾಡಿದ್ದಾರೆ. ಅಂಜನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಅಂಜನ್ ಅವರೇ, ತಾವು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಯ? ಸರ್, ರೇಷನ್ ಕಾರ್ಡು ಸುಮ್ನೆ ಇದ್ದಿದ್ದಕ್ಕಿಂತ ಕಿತ್ತಾಕ್ಬಿಟ್ಟಾರೆ ಸರ್. ಹೌದಾ? ಹೌದು ಸರ್, ಎಲ್ಲಾರ್ದು ರೇಷನ್ ಕಾರ್ಡು ಕಿತ್ತಾಕ್ಬಿಟ್ಟಾರೆ. ಯಾಕೆ ಗೊತ್ತಿಲ್ಲ. ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ, ಇದು BPL ಕಾರ್ಡು APL ಕಾರ್ಡು ಇದನ್ನ ಆಗಿ. ನೀವು ಇಲ್ಲಿವರೆಗೂ ಅಕ್ಕಿ ತಗೊಂಡಿಲ್ವಾ? ಅಕ್ಕಿ ತಗೊಂಡ್ರು ಹಿಂಗೆ ಇವಾಗ ಒಂದ್ 2-3 ತಿಂಗಳಿಂದ ಒಂದು 6 ತಿಂಗಳಿಂದ ಕಿತ್ತಾಕ್ತಾರೆ ಸರ್. ಓಕೆ. ಯಾರಿಗಾದ್ರೂ ಗಮನಕ್ಕೆ ತಂದಿದ್ರ ವಿಚಾರ? ತಂದಿದ್ದು ಎಲ್ಲರಿಗೂ ತಂದಿದ್ದು. ಈಗ ಮಾಡ್ತೀವಿ ಅಂತ. ಹೌದು. ಎಷ್ಟು ಕೆಜಿ ಅಕ್ಕಿ ಬರೋದು ನಿಮ್ಗೆ? ಸರ್, ನಮ್ಗೆ ಬಂದು ಅಕ್ಕಿ ಒಂದು ಸರ್ಕಾರದಲ್ಲಿ ಏನ್ ಕೊಟ್ಟಿದ್ರು ಅದೇ ಸರ್. ಇಬ್ರಾಣಿ ಅಮ್ಮ ಮಗ. ಎಷ್ಟು ಜನ ಇದೀರಿ ತಮ್ಮ ಮನೇಲಿ? ಇಬ್ರ ಸರ್. ಇಬ್ರಿದ್ದೀರಾ? ಹಾಗಾದ್ರೆ ಸರ್ಕಾರ ಏನ್ ಅನ್ಕೊಂಡು ಇದನ್ನ ಶುರು ಮಾಡ್ತು, ಆ ಉದ್ದೇಶ ಈಡೇರ್ತು ಅಂತ ಅನ್ಸುತ್ತಾ ತಮ್ಗೆ? ಸರ್ಕಾರ ಇದು ಸಕ್ಸಸ್ ಮಾಡೈತೆ, ಬಟ್ ಇದು ಸರ್ಕಾರದಿಂದ ಏನೋ ಆಗಿಲ್ಲ. ಇದು BPL ಕಾರ್ಡು ಇವು ಟ್ಯಾಕ್ಸ್ ಏನೇನು ಇರ್ತಾವಲ್ಲ, ಅದರಿಂದ ಏನಾರ ಕಿತ್ತಾಕರ ಅಂತಂದ. ಈಗ ಸರ್ಕಾರಕ್ಕೆ ಈ ಯೋಜನೆ ಗ್ಯಾರಂಟಿ ಇದರಿಂದೆಲ್ಲ ಅನುಕೂಲ ಆಗತ್ತಂತೀರಾ ಮುಂದೆ ಎಲೆಕ್ಷನ್ ಏನಾದ್ರು ಬಂದ್ರೆ? ಮುಂದೆ ಸರ್ಕಾರ ಬಂದ್ರೆ ಅನುಕೂಲ ಆಯ್ತದೆ. ಹಿಂಗೆ ಅಕ್ಕಿ ಜನಗಳಿಗೆ ಹಿಂಗೆ ಕೊಡ್ಕೊಂಬಂದ್ರೆ ಏನೋ ತಂತ್ರ ಏನಾಗಿಲ್ಲ. ನಮ್ಮ ನಾಯಕರು ಚಲುವರಾಯಸ್ವಾಮಿ ಅವರು ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ ತಾಲೂಕಲ್ಲಿ. ಇದು BPL ಕಾರ್ಡು ಹಿಂಗ ರದ್ದು ಮಾಡಾರ ಅಷ್ಟೇ ಸರ್. ಏನ್ ಮಾಡೋಣ ಅನ್ಕೊಂಡಿದೀರಿ ಇವಾಗ? ನನ್ಗೇನು ನಿಮ್ಗೆ ಗೊತ್ತು ಸರ್. ಓಕೆ, ಆಯ್ತು ಅಂಜನ್ ಅವರೇ, ನೋಡೋಣ ನಿಮ್ಮ ಈ ಸಮಸ್ಯೆ ಬಗ್ಗೆ ನಾವು ಸರ್ಕಾರಕ್ಕೆ ಕಣ್ತರಿಸುವ ಪ್ರಯತ್ನವನ್ನ ಮಾಡೋಣ. ಥ್ಯಾಂಕ್ ಯು. ನಮ್ಮ ಜೊತೆ ತಾವು ಮಾತಾಡಿದೆ. KR ಪೇಟೆಯಿಂದ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಪೂರ್ಣ ಹೆಸರೇನು ಸರ್?
ಸರ್ ನನ್ನ ಪೂರ್ಣ ಹೆಸರು ಬುಸಿಗೌಡ ಅಂತ ಹೇಳಿ. ಬೂಸಿಗೌಡ. GOW. ಬೂಸಿಗೌಡ ಅವ್ರು. ಓಕೆ ಬೂಸಿಗೌಡ ಅವರೇ, ತಾವು ಅನ್ನಭಾಗ್ಯ ಯೋಜನೆಯ ಫಲಾನುಭವಿ. ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಪಡಿತರ ಬರ್ತಾ ಇದೆ ಸರ್. ಇದರಲ್ಲಿ ನಿಜವಾಗ್ಲೂ ಒಂದ್ ಅರ್ಥದಲ್ಲಿ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ. 2024ರಲ್ಲಿ ತುಂಬಾ ಬರಗಾಲ ಬಂತು. ಆ ಒಂದು ಬರಗಾಲದಲ್ಲಿ ಇದೇ ಒಂದು ಅನ್ನಭಾಗ್ಯ ಯೋಜನೆ ಇಲ್ಲ ಅಂದ್ರೆ ಎಷ್ಟೋ ಕುಟುಂಬಕ್ಕೆ ಹಸುವಿಂದ ಸಾಯುವಂತ ಪರಿಸ್ಥಿತಿ ಇತ್ತು. ಈ ಒಂದು ಯೋಜನೆ ತುಂಬಾ ಚೆನ್ನಾಗಿ ನಡ್ಕೊ ಬರ್ತಾ ಇದೆ. ಬುಸಿಗೌಡ ಅವರೇ, ಹೌದು 100% ಇಂತ ಯೋಜನೆಗಳು ಬೇಕು ಜನರಿಗೆ. ಇದೇ ಕಾರಣಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಲಿಸ್ತಾರೆ ಅಂತ ಅನ್ಸುತ್ತಾ? ಇದು ವರ್ಕೌಟ್ ಆಗುತ್ತಾ ಸರ್? ಇದು ನಾನು ಪಕ್ಷದಲ್ಲಿ ಅಂತ ಮಾತಾಡ್ತಾ ಇಲ್ಲ ಸರ್. ಒಂದು ಜನಕ್ಕೆ ಸರ್ಕಾರದಲ್ಲಿ ಕೊಡುವಂತ ಕಾರ್ಯಕ್ರಮಗಳು ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ, ಆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ನಾನು. ಹೇಗೆ ಇದನ್ನ ಜಾರಿಗೆ ತಂದ್ರಲ್ಲ ಸರ್, ವ್ಯವಸ್ಥಿತವಾಗಿದೆ ಅಂತ ಹೇಳಿ ತಮ್ಗೆ ಅನ್ಸುತ್ತಾ? ಕೆಲವು ಕಡೆ ಹೇಳೋದಲ್ಲ, ಬಹಳ ಗೊಂದಲ ಇದೆ, ಗೋಜಲಿದೆ. ನಾನು ಹೇಳ್ತೀನಿ ಸರ್, ಇದು ಗೊಂದಲ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಅಧಿಕಾರಿಗಳು ಈಗ ಇದು ಅಂಡರ್ಟೇಕಿಂಗ್ ಫುಡ್ ಡಿಪಾರ್ಟ್ಮೆಂಟ್ ಬರುತ್ತೆ. ಈ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ತಾಲೂಕ್ ಸೊಸೈಟಿಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸಿಸ್ಟಮ್ಯಾಟಿಕಲಿ ಕೆಲವು ತಾಲೂಕುಗಳಲ್ಲಿ ಇದು ಡಿಸ್ಪ್ಯಾಚ್ ಆಗ್ತಾ ಇಲ್ಲ. ಸೊ ಅಲ್ಲಿಂದ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಇದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಸರ್. ಇದು ಜನಗಳಿಗೆ ಕೊಡ್ತಾವ್ರೆ ಇಲ್ಲ ಅನ್ನೋದಿಲ್ಲ, ಅದೆಲ್ಲ ನನ್ನ ಪ್ರಕಾರದ ತಪ್ಪು ಮಾಹಿತಿ ಎಲ್ಲರಿಗೂ ಹೋಗ್ತಾ ಇದೆ. ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಆ ಟೆಕ್ನಿಕಲ್ ಇಶ್ಯೂನ ಅಪ್ಡೇಟ್ ಮಾಡ್ಕೊಂಡ್ರೆ ಇದು ಖಂಡಿತ ಒಳ್ಳೆ ಭಾಗ್ಯ ಸರ್. ಇದರಲ್ಲಿ ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಚೆನ್ನೈ ಸ್ವಾಮಿ ಅನ್ನೋರು ರಾಯಚೂರಿನಿಂದ ಕಾಲ್ ಮಾಡಿದ್ದಾರೆ. ರಾಯಚೂರಿನಿಂದ ಚೆನ್ನೈ ಸ್ವಾಮಿ ಅವರ ನಮಸ್ಕಾರ ತಮಗೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದೀನಿ ಸರ್. ಊಟ ಮಾಡಿದ್ರಿ? ಆಯ್ತು ಸರ್, ತಮ್ದು ಆಯ್ತು ಸರ್? ಮಾಡ್ಬೇಕ್ರಿ ಸರ್. ಅನ್ನಭಾಗ್ಯ ಅಕ್ಕಿಯಿಂದ ಊಟನಾ ಅಥವಾ ಬೆಳಿತೀರಾ? ಇಲ್ಲ ಸರ್, ನಾವು ಅನ್ನಭಾಗ್ಯ ಇಲ್ಲ ಸರ್, ನಮ್ದು ಕಟ್ಟಾಗಿದೆ ಸರ್ ಕಾರ್ಡ್. ಬಹಳಷ್ಟು ಕಾರ್ಡ್ಗಳು ಕಟ್ಟಾಗಿದಾವೆ ಸರ್, BPL ಕಾರ್ಡ್ಗಳು. ಹೌದಾ? ಯಾಕೆ? ಏನು ಗೊತ್ತಿಲ್ಲ ಸರ್. ಕಾರ್ಡ್ ಯಾರಾದ್ರೂ IT ಫೈಲ್ ಮಾಡ್ತಾರಾ? ಇಲ್ಲ ಸರ್, ನಾವು ವ್ಯವಸಾಯ ಮಾಡ್ತೀವಿ ಸರ್. ಎಷ್ಟು ಎಕರೆ ಇದೆ ಜಮೀನು? ನಮ್ದು ಒಂದು 5 ಎಕರೆ ಇದೆ ಸರ್. ಏನ್ ಬೆಳಿತೀರಿ? ಜೋಳ ಬೆಳಿತೀವಿ ಸರ್. ಕೃಷ್ಣಾ ನೀರಾ ತುಂಗೆ ನೀರಾ? ತುಂಗಭದ್ರ ನೀರು ಸರ್. ತುಂಗಭದ್ರ ನೀರಾ? ಹ್ಮ್ ಸರ್. ಇಳುವರಿ ಎಲ್ಲ ಚೆನ್ನಾಗಿ ಬಂದಿದ್ಯಾ? ಪರವಾಗಿಲ್ಲ ಸರ್. ಈ ಅನ್ನಭಾಗ್ಯ ಯೋಜನೆ ಏನ್ ಅನ್ಸುತ್ತೆ ನಿಮ್ಗೆ? ಬಹಳಷ್ಟು ಕಾಳಸಂತೆಯಲ್ಲಿ ಮಾರಾಟ ಆಗದೆ ಜಾಸ್ತಿ ಆಗಿಬಿಟ್ಟಿದೆ ಸರ್. ಕಾಳಸಂತೆಯಲ್ಲಿ ಹೆಂಗ್ ಮಾರಾಟ ಆಗುತ್ತೆ ಸರ್? ಈಗ ನಿಮ್ಗೆ ಲೆಕ್ಕದ 10 kg ನಿಮ್ಮ ಮನೆಯವ್ರಿಗೆ ತಲುಪಿಸಲೇಬೇಕು, ಇನ್ನೊಬ್ರಿಗೆ 10 kg ಕೊಡ್ಲೇಬೇಕು, ಮತ್ ಉಳಿಯೋದಿಲ್ಲ ಅಲ್ಲಿ ಅಂತ ಲೆಕ್ಕದ. ಸರ್ ಒಂದು ವಿಚಾರ ಹೆಂಗಂದ್ರ ಸರ್, ಹೇಳಿ ಸರ್. ಈಗ ಇದು ಅಕ್ಕಿ ಇದು ಕ್ವಾಲಿಟಿ ಇರಲ್ಲ ಸರ್, ಹಂಗಾಗಿ ಜನ ಅದನ್ನ ಕೊಟ್ಟು ಬಿಡ್ತಾರ ಸರ್. ಕೊಟ್ಟು ಬೇರೆ ಅಕ್ಕಿ ತಗೋಬೇಕಂತೇಳಿ ಕೊಟ್ಟು ಬಿಡ್ತಾರ್ರಿ. ಹಂಗಾಗಿ ಅದಕ್ಕೆ ಕಡಿಮೆ ರೇಟಿಗೆ ಕೊಟ್ಟು ಬೇರೆ ಅಕ್ಕಿ ತಗೊಂಡು ಮಾರ್ಕೆಟ್ ನಲ್ಲಿ ಈಗ ಯಾರೋ ಎಕ್ಸ್ಪರ್ಸನ್ ಅನ್ನಭಾಗ್ಯದ ಪಡಿತರ ಪಡ್ಕೊಂಡು ಅದನ್ನ ಮಾರಾಟ ಮಾಡಿದ್ರೆ ಅಂಗಡಿಯವರು ಎಷ್ಟು ಕೆಜಿ ಅಂದ್ರೆ 1 kg ಎಷ್ಟು ರೂಪಾಯಿ ತಗೋತಾರೆ ಸರ್? 19-20 ರೂಪಾಯಿ ಕೆಜಿ ತಗೊಂತಾರೆ ಸರ್ ಅವ್ರು. ಹೌದಾ? ಸರ್. ಇದು ಹಿಂಗ ಆಗ್ಬಾರ್ದಲ್ವಾ? ಹಿಂಗಾಗಬಾರ್ದಿದ್ದು. ಚಂದ್ರಾಯ ಸ್ವಾಮಿ ಅವರು, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ದೊಡ್ಡಬಳ್ಳಾಪುರದಿಂದ ರುದ್ರೇಶ್ ಅವರು ಇದ್ದಾರೆ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ತೆ. ನಮಸ್ಕಾರ ರುದ್ರೇಶ್ ಅವರೇ, ಹೇಳಿ. ಕಾಳಸಂತೆಯಲ್ಲಿ ಸಿಕ್ಕಾಪಟ್ಟೆ ಮಾರಾಟ ಆಗುತ್ತೆ ಇದು. ಹೇಗೆ ಕಾಳಸಂತೆ ಅಂತ ಹೇಳಿದ್ರೆ ಹೇಗ್ ಮಾರಾಟ ಆಗತ್ತೆ? ಅದು ಯಾರು ಮಾರಾಟ ಮಾಡ್ತಾರೆ? ಏನು ಆಗಿದೆ? ಈ ಮಧ್ಯವರ್ತಿಗಳು ಹೋಗಿ ತಗೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ಬಡವ್ರನಕ್ಕಿ ತಗೊಂಡೋಗಿ ಪಾಲಿಶ್ ಮಾಡಿ ಅದನ್ನೇ ಸೋನಾ ಮಸೂರಿ ಅಕ್ಕಿ ತರ ಮಾಡ್ತಾರೆ. ಕ್ವಾಲಿಟಿ ಹೆಂಗಿದೆ? ಹಲೋ, ಕ್ವಾಲಿಟಿ ಹೆಂಗಿದೆ ರುದ್ರೇಶ್ ಅವರೇ? ಹಲೋ ಸರ್, ಕೇಳ್ತಾ ಇಲ್ಲ. ರುದ್ರೇಶ್ ಅವರೇ, ಹಲೋ. ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ರುದ್ರೇಶ್ ಅವರೇ, ಓಕೆ, ಕಟ್ ಆಗಿದೆ ಕಾಲ್. ಮತ್ತೆ ಸಂಪರ್ಕ ಮಾಡೋಣ. ಅವರೇ ಮಾಡ್ತಾರೆ, ನಮ್ಗೆ ಕಾಲ್ ಮಾಡ್ತಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬಹುದು.